ಒಂದ್ ಸಣ್ಣ ಕಿರಿಕಾಗಿದೆ. ಎಲ್ಲಿ ಕಿರಿಕಾಗಿರೋದು? ಯಾರಿಗೊತ್ತಮ್ಮ, ಮಹಿಳಾ ಸಂಘದವ್ರ ಜೊತೆ ಮಾತಾಡ್ತಾ ಇರೋದು. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಲೇಬೇಕು. ಅಲ್ಲೊಂದ್ ಮೋರಿ ಕಟ್ಕೊಂಡಿದೆ. ಎಲ್ಲಂತೆ ಮೋಲಿ ಕಟ್ಕೊಂಡಿರೋದು? ನನಗೇನಮ್ಮ ಗೊತ್ತು. ಆಮೇಲೆ ಆ ಮೂಲೆ ಮನೆ ಗಂಡ ಹೆಂಡತಿ ಜುಟ್ಟನ್ ಹಿಡಿದು ಹೇಳದ್ನಂತೆ, ಯಾರ ಜುಟ್ಟನ್ನ ಯಾರು ಎಳೆದ್ಲೆ ಇವ್ಳಿಗೇನಾಗ್ಬೇಕು? ನನ್ನ ಸೊಸೆ ಜುಟ್ಟನ್ನ ಯಾರು ಎಳೆದಿಲ್ಲ ತಾನೆ. ಅದ್ರ ವಿರುದ್ಧನೂ ನಾವು ಹೋರಾಟ ಮಾಡ್ಲೇಬೇಕು. ಟೋಟಲ್ ಆಗಿ 16 ಹೋರಾಟ ಇದೆ. ಯಾವ ಟೈಮ್ ನಲ್ಲಿ ಯಾವ ಹೋರಾಟ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಹೋರಾಡ್ಲೇಬೇಕು, ಒಂದನ್ನು ಬಿಡ್ಲೇಬಾರ್ದು. ಫುಲ್ ಹೋರಾಟ. ಮನೆ ಬೆಳಗ್ತಾಳೆ ಅಂತ ಸೊಸೆ ತಂದೆ ಹೋಲಾಟ ಮಾಡ್ತಾಳಂತೆ. ಹೋಲಾಟ ಅತ್ತೆ, ನನ್ನ ವಿಷಯ ನಿಮ್ಗೆ ಯಾಕೆ? ಯಾಕೆಂದ್ರೆ ನಾನು ನಿಮ್ಮತ್ತೆ. ಅದಕ್ಕೆ ಅಮ್ಮ, ಎಲ್ಲಿ ಮೋಲಿ ಕಟ್ಕೊಂಡ್ಲೆ ನಿನಗೇನಾಗಬೇಕು? ಯಾರು ಜುಟ್ಟನ್ನ ಯಾರು ಎಳೆದ್ರೆ ನಿನಗೇನಾಗಬೇಕು? ಯಾವುದೋ ಗಂಡ ಹೆಂಡತಿ ಜಗಳ ಆಡಿದ್ಲೆ ನಿನಗೇನಾಗಬೇಕು? ಯಾಕೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡಬಾರ್ದಾ? ಮೊದಲು ಈ ಮನೆ ಬಗ್ಗೆ ಯೋಚನೆ ಮಾಡು. ಈ ಸಂಸಾರಕ್ಕೆ ಏನು ಮಾಡಬೇಕು, ಗಂಡನ್ನ ಹೇಗೆ ನೋಡ್ಕೋಬೇಕು ಅಂತ ಮಹಿಳಾ ಸಂಘದಲ್ಲಿ ಕಾರ್ಯಕ್ರಮನ ಹಾಕೋ. ಪಬ್ಲಿಕ್ ಹೋರಾಟದ ಬಗ್ಗೆ ನಿಮ್ಗೇನ್ ಗೊತ್ತಿರುತ್ತೆ? ನೀವು ಒಂದು ಹೋರಾಟ ಮಾಡಿ ಗೊತ್ತಾಗುತ್ತೆ ಅದ್ರ ಎಫೆಕ್ಟ್ ಏನು ಅಂತ. ಏನಮ್ಮ, ನನಗ್ ಗೊತ್ತಿಲ್ಲದೆ ಇರೋ ಹೋರಾಟನ ನಾನು ಒಂದು ಸಂಘ ಕಟ್ತೀನಿ, ಹೋರಾಟ ಮಾಡ್ತೀನಿ, ಜೈಕಾರ ಹಾಕ್ತೀನಿ. ಸುಲಭ, ಹೋರಾಟ ಮಾಡಿ ತೋರಿಸಿ ನೋಡೋಣ. ಬರೀ ಬುಡ್ಬುಡ್ಕೆ. ನಂದು ಬರೀ ಬುಡ್ಬುಡ್ಕೆನಾ? ಹೋಗ್ಲಿ ಬಿಟ್ಬಿಡಮ್ಮ. ಸಾಕು ಸುಮ್ಮನೆ. ನಾನು ಯಾರು? ಗಂಡುಗಲಿ ವಂಶದಲ್ಲಿ ಮಹಾರಾಣಿಯಾಗಿ ಮೆರೆದವಳು. ಕತ್ತಿ ನೋಡಿದಾಳೇನೆ ಇವಳು. ಬರೀ ಬತ್ತಿ ಇಡೋದೇ ಆಗೋಯ್ತು ಇವಳು ಕೆಲಸ. ಸ್ಪೀಚ್ ಯಾಕೋ ಜಾಸ್ತಿ ಆಯ್ತು. ಮೊದಲು ಈ ರೀತಿ ಸ್ಪೀಚ್ ಮಾಡೋದನ್ನ ಕಮ್ಮಿ ಮಾಡಿ ಹೊರಗಡೆ ಹೋಗಿ ಸೋಷಿಯಲ್ ಸರ್ವಿಸ್ ಮಾಡಿ. ಗೊತ್ತಾಗುತ್ತೆ, ಮಾತಾಡ್ತಾರೆ. ಟಾಕ ಗೊತ್ತಮ್ಮ, ಗೊತ್ತು. ರವೀಂದ್ರನಾಥ ಠಾಗೂರ್ ಅವ್ರನ್ನ ಕಣ್ಣಾಲೆ ನೋಡಿದ್ದೀನಿ. ನಾನು ಹೋರಾಟ ಮಾಡೇ ಮಾಡ್ತೀನಿ. ಬನ್ನು ಎಲ್ಲೇ ಅದು? ಏನಮ್ಮ? ಗಂಡುಗಲಿ ವಂಶದ ಪುಸ್ತಕ ಕಣೆ. ಸುಮ್ಮನೆ ಬಂದು ನನ್ನನ್ನ ಸಾಲಿ ಅಂತ ಕೇಳೋವರೆಗೂ ನಾನು ಹೋರಾಟನ ನಿಲ್ಲಿಸೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ. ನಾವು ದೇಶ ಕಟ್ಟಬೇಕು, ಕೊಟ್ಟೋಣ. ಹೋರಾಟ ಮಾಡಬೇಕು, ಮಾಡೋಣ. ಕಟ್ಟಬೇಕು, ಕೊಟ್ಟೋಣ. ದುಷ್ಟ ಶಕ್ತಿಯನ್ನ ಓಡಿಸಬೇಕು. ಓಡಿಸೋಣ. ಆ ಗಲಾಟೆ ಈ ಗಲಾಟೆ ಅಂತ ಮಾಡ್ಕೊಂಡಿದ್ದೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಮಾಡಬೇಕು, ಎಲ್ಲರನ್ನು ಕಲಿ. ಎಲ್ರು ಬನ್ನಿ, ಲೈನ್ ಅಪ್ ಮಾಡಿ. ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರಾ? ಟಿಪ್ ಟಾಪ್ ಆಗಿ ನಿಂತ್ಕೊಂಡು ಮಾತಾಡ್ತಾರ ನೋಡಿದ್ರೆ ಗೊತ್ತಾಗಲ್ವಾ ಪೊಲೀಸ್ ಆಫೀಸರ್ ಅಂತ? ಪೊಲೀಸ್ ಆಫೀಸರ್ ಯಾಕೋ ಇಲ್ಲಿಗೆ ಬರ್ತಾರೆ? ಮೋಸ್ಟ್ಲಿ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಸನ್ಮಾನ ಮಾಡಕ್ಕಿರ್ಬೋದು. ಕದಂ ಕಾಲ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಒಬ್ಬೊಬ್ಬರ ತಲೆಯನ್ನು ತೆಗೆದು ಬಿಡ್ತೀನಿ. ತಪ್ಪು ಮಾಡಿದವನು ಬದುಕಿರಲೇ ಬಾರದು. ಮಂಗಳಗ್ರಹಕ್ಕೆ ಹೋಗ್ತಾರೆ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಅಭಿ, ಯಾವುದು ಸುಪೀರಿಯರ್ ಆಫೀಸರು? ಹೆಡ್ಡು. ವಾಟ್ ಯು ಮೀನ್? ರೀ, ಭಾಷೆ ನೋಡಿದ್ರೆ ಗೊತ್ತಾಗಿಲ್ವಾ? ನಮ್ಮ ಮಾತೋಶ್ರೀ ರಂಗಮ್ಮನವರು. ನಾನೆಲ್ಲ ಯಾವ್ದೋ ಗಂಡ್ಸ್ ಬಂದಿದೆ ಅನ್ಕೊಂಡಿದ್ದೆ. ಒಂದ್ ನಿಮಿಷ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ತರ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಈ ವೇಷ ಯಾಕೆ ಅಂತ? ಅತ್ತೆ ಸೊಸೆ ಜಗಳದಲ್ಲಿ ನಮ್ಮ ಮಾತೋಶ್ರೀ ರಂಗಮ್ಮನವರು ಆವೇಶಗೊಂಡಿದ್ದಾರೆ. ಹಾಗಂತ ನಿಮ್ಮಮ್ಮ ವೇಷ ಹಾಕೊಂಡ್ ಬಂದು ಹೆದರ್ಸಿದ್ರೆ ನಾನ್ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದೀರಾ? ಜಾಜಿ ಅವ್ರೆ, ಹೊರಗಡೆ ಬಂದ್ ನೋಡಿ, ಹೋರಾಟ ನಡೀತಾ ಇದೆ ನೋಡಿ ಇಲ್ಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಮಹಿಳೆಯರೇ, ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಿಲ್ಲ. ಗಂಡನ ಜೊತೆ ಜಗಳ ಆಡ್ಕೊಂಡು, ರಾಜಕೀಯ ಮಾಡ್ಕೊಂಡು, ಸಣ್ಣ ಸಣ್ಣ ವಿಷಯಕ್ಕೆ ಕೂಗಾಡ್ತಾ ಕೂತಿರಬಾರದು. ನಮ್ಮ ದೇಶ ಬಹಳ ದೊಡ್ಡದು. ಮೇಲೆ ಹಿಮಾಲಯ, ಕೆಳಗೆ ಹಿಂದೂ ಮಹಾಸಾಗರ. ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದನ್ನ ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀವಿ. ಬಂಗಾಳ ಕೊಲ್ಲಿಯಲ್ಲಿ ಈಜಿದ್ದೇವೆ, ಅರಬ್ಬಿ ಸಮುದ್ರದಲ್ಲಿ ಬಿದ್ದು ಎದ್ದಿದ್ದೇವೆ. ಸ್ವಾತಂತ್ರ್ಯ ನಾವು ಉಳಿಸ್ಕೋಬೇಕು, ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕು. ಹೌದೌದು, ಇಟ್ಕೊಂಡು ಏನ್ ಮಾಡ್ತೀರಾ? ಭಾರತನ ಸ್ವಚ್ಛ ಭಾರತ ಮಾಡಬೇಕು. ರಂಗಮ್ಮನವ್ರೆ, ರಂಗಮ್ಮ ಅಲ್ಲ, ಭಾರತದ ಸೇವಕಿ. ದೇಶಕ್ಕೋಸ್ಕರ ನಾವು ಏನು ಕೊಡಬೇಕು, ದೇಶನ ಹೇಗೆ ಉಳಿಸ್ಕೋಬೇಕು, ಈ ಭಾರತನ ಸ್ವಚ್ಛ ಭಾರತ ಹೇಗೆ ಮಾಡಬೇಕು. ಮಾಡ್ಬೇಕಂತ ಪಾಂಡುರಂಗ ಅವ್ರೆ, ಈ ಸ್ವಚ್ಛ ಭಾರತ ಹೇಗ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ಭಾಷಣ ಕೇಳ. ನಾವು ಈ ಭಾರತವನ್ನ
ಸ್ವಚ್ಛ ಭಾರತ ಮಾಡಬೇಕು ಅಂದ್ರೆ ಬೆವರು ಸುರಿಸಬೇಕು, ಕಷ್ಟಪಡಬೇಕು, ನಿಸ್ವಾರ್ಥತೆಯಿಂದ ಕೆಲಸ ಮಾಡಬೇಕು. ನಾವು ಒಂದು ಸಂಘ ಕಟ್ಟೋಣ, ಚಳುವಳಿ ಮಾಡೋಣ, ಕಿಲುಕು ಮಾಡೋ ಸೊಸೆಯಂದಿನೆಲ್ಲ ಮಟ್ಟ ಹಾಕೋಣ. ನಮಸ್ಕಾರ ಮೇಡಮ್, ನನ್ನ ಹೆಸರು ಪ್ರಭಾಕರ್ ಅಂತೇಳಿ, ಜನಪ್ರಿಯ ಪತ್ರಿಕೆ ಶಂಖನಾದದ ಪ್ರೆಸ್ ರಿಪೋರ್ಟರ್ ನಾನು. ಸಲ ಲಬೋ ಲಬೋ ಪತ್ರಿಕೆಯಿಂದ ಬಂದ ಹಾಗಿತ್ತು ಮೇಡಮ್ ಈಗ ನನಗೆ ಪ್ರಮೋಷನ್ ಆಗ್ಬಿಡ್ತು, ಅದಕ್ಕೆ ಲಬೋ ಬಿಟ್ಟು ಶಂಖನಾದಕ್ಕೆ ಜಾಯ್ನ್ ಆಗ್ಬಿಟ್ಟೆ. ಸಿಕ್ಕಿದ್ರೆ ಪುಂಗಿನಾದ ಪತ್ರಿಕೆಗೆ ಹೋಗ್ತೀವಿ. ಹಾಗೇನಿಲ್ಲ ಮೇಡಮ್, ಸ್ವಲ್ಪ ತಮ್ಮ ಹೋರಾಟದ ಬಗ್ಗೆ ಹೇಳ್ತೀರಾ? ನಾನು ಲಂಗಮ್ಮ. ಮೇಡಮ್ ಅವರೇ, ನಾನು ರಂಗಮ್ಮ ಅಂತ ಬರ್ಕೋಬೋದಾ? ನಾನು ಹೇಳಿದ್ದು ಅದೇ ತಾನೇ. ನಾನು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆಯೋ ಅದನ್ನೆಲ್ಲ ಹೊಡೆದು ಓಡಿಸ್ಬೇಕು ಅಂತ ಇದ್ದೀನಿ. ಏನ್ ಮೇಡಮ್ ಇಂಥ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ಎಲ್ಲರೂ ಇದೇ ರೀತಿ ನಿರ್ಧಾರ ಮಾಡಿಬಿಟ್ರೆ ನಮ್ಮ ದೇಶ ಆದಷ್ಟು ಬೇಗ ಸ್ವಚ್ಛವಾಗಿಬಿಡುತ್ತೆ ಮೇಡಮ್. ಮುಂದೆ ಹೇಳಿ ಮೇಡಮ್. ಅಂತೆ ನೀವು ಪೇಪರ್ನ ಕರೆಸಿ ಇಲ್ದಿರೋದನ್ನ ಕೊಚ್ಕೊಂಡ್ರೆ ನಾನ್ ಸುಮ್ಮನೆ ಇರಲ್ಲ. ನಿಮ್ ಪ್ರಕಾರ ಏನು, ನಾನು ಸಮಾಜ ಸೇವೆ ಮಾಡ್ತಾ ಇಲ್ಲ ಅಂತಾರ? ಕಟ್ಕೊಂಡಿರೋ ಮೋರಿನ ಮೂಗು ಬಟ್ಟೆ ಕಟ್ಕೊಂಡೆ ಕ್ಲೀನ್ ಮಾಡ್ತೀನಿ ಗೊತ್ತಾ ನಾನು? ಮೋಲಿ ಕ್ಲೀನ್ ಮಾಡ್ತಾಳಂತೆ. ಮೋಲಿನ ಫೋಟೋಗೋಸ್ಕರ ಮೋಲಿ ಕ್ಲೀನ್ ಮಾಡಬಾರ್ದಮ್ಮ. ಹೌದು ಬಿಡಿ, ಯಾರನ್ನಾದ್ರೂ ಇಂಟ್ರೂ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಒಳಗಡೆ ಬರ್ಬೇಕನ್ನೋ ಕಾಮನ್ ಸೆನ್ಸೇ ಇಲ್ಲ ಅವ್ರಿಗೆ. ಅವ್ರದ್ದು ಬಿಡಿ ಮುಗ್ದೋದ್ ಕತೆ. ನೀವು ಈಗ ತಾನೇ ಅರಳ್ತಾ ಇರೋ ಹೂವು. ತಿಂದು ಕಾಫಿ ಕುಡಿದು ಎದ್ದೋಗೋ ಜನ ಅಲ್ಲ. ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಪ್ರತಿಜ್ಞಾ ವಿಧಾನನ ಸ್ವೀಕಾರ ಮಾಡ್ತೀನಿ. ನಾಳೆನೆ ಮನೆ ಮುಂದೆ ಜನಗಳನ್ನ ಸೇರಿಸಿ ಅವರಿಗೆ ಪ್ರತಿಜ್ಞಾ ವಿಧಾನನ ಬೋಧನೆ ಮಾಡ್ತೀನಿ. ದೇಶಕ್ಕೋಸ್ಕರ ಬದುಕಬೇಕು ಅನ್ನೋಳೆಲ್ಲ ಕೈ ಎತ್ತಿ. ಸ್ವಂತಕ್ಕೋಸ್ಕರ ಬದುಕಬೇಕು ಅನ್ನೋಳೆಲ್ಲ ಕೈ ಎತ್ತಿ. ಮಹಿಳೆ ಎಂದರೆ ಶಕ್ತಿ, ಮಹಿಳೆ ಎಂದರೆ ತಾಯಿ. ಹಾಗಾಗಿ ಸಿಟ್ಟನ್ನೆಲ್ಲ ದೂರ ಮಾಡಿ. ಬಾಯಿ ಮುಚ್ಚ ಕತ್ತೆ, ನೀನು ಹೆಂಗಸಲ್ಲ. ನೋಡಿ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೋಬಾರ್ದು. ಗಂಡನ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಮಗನ ಮೇಲೆ ಸಿಟ್ಟು, ಮಗಳ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಆದ್ರಿಂದ ಈ ಸಿಟ್ಟನ್ನ ದೂರ ಮಾಡಿ. ದೇಶಕ್ಕಾಗಿ ದುಡಿಯುವಾಗ ಕೋಪ ಮಾಡ್ಕೋಬಾರ್ದು. ಕೋಪವೇ ದುಃಖಕ್ಕೆ ಮೂಲ. ಬೈದ ಅಂತ ಹೋಲಾಡೋದು, ಅನಗತ್ಯವಾಗಿ ರಸ್ತೆಗಳಲ್ಲಿ ಜನಗಳನ್ನ ಗುಂಪನ್ನು ಸೇರಿಸೋದು, ಪೊಲೀಸ್ನವರು ಆಟೋ ಡ್ರೈವರ್ ಗುಡಿದ್ರು ಅಂತ ಸ್ಟ್ರೈಕ್ ಮಾಡೋದು, ಸೈಕಲ್ ತಗೊಳ್ಬಿಟ್ಟು ಅಂತ ಸ್ಟ್ರೈಕ್ ಮಾಡೋದು, ಇದೆಲ್ಲ ತಪ್ಪು. ನಾವು ದೇಶಕ್ಕೋಸ್ಕರ ಹೋರಾಡಬೇಕು. ಅನಗತ್ಯವಾಗಿ ರಸ್ತೆನ ತಡೆದು ಟ್ರಾಫಿಕ್ ಜಾಮ್ ಯಾಕೆ ಮಾಡಬೇಕು? ರೆಡ್ ಜಾಮು ತಿನ್ನಿ, ರಸ್ತೆನ ಟ್ರಾಫಿಕ್ ಜಾಮ್ ಮಾಡ್ತೀರಾ? ಹಾಗಾಗಿ ನಾವೀಗ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸೋಣ. ಮೇಡಮ್ ಅವರೇ, ಒಂದ್ ನಿಮಿಷ. ಎಂತ ಅವಕಾಶ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದಲ್ಲ ನಾನು. ನೀವೆಲ್ಲರೂ ಸೇರ್ಕೊಂಡು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋದನ್ನ ನಾನು ಫೋಟೋ ತೆಗೆದು ಪೇಪರ್ ದೊಡ್ಡದಾಗಿ ಹಾಕ್ಸ್ಬಿಡ್ತೀನಿ ಮೇಡಮ್ ಅವರೇ. ಪೇಪರ್ ಅಲ್ಲಿ ಹಾಕ್ಸೋದು ಮುಖ್ಯ ಅಲ್ಲ, ಇದು ಜನಗಳಿಗೆ ತಲುಪೋ ಹಾಗೆ ಮಾಡಬೇಕು. ನಾನೇ ಮನೆಗೆ ಹೋಗಿ ಹಂಚ್ಬಿಡ್ತೀನಿ. ಭಾರತ್ ಮಾತಾ ಕೀ ನಿಮ್ ಫೋಟೋ ಪೇಪರ್ ಅಲ್ಲಿ ಬರುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಫೋಟೋನು ಪೇಪರ್ ಅಲ್ಲಿ ತುಂಬಾ ಬ್ರೈಟ್ ಆಗಿ ಬರ್ಬೇಕು. ನಾನು ರಂಗಮ್ಮನವ್ರ ಚಳುವಳಿ ಮಾತ್ರ ಕವರ್ ಮಾಡ್ತಾ ಇರೋದು. ತಾವು ಸ್ವಲ್ಪ ಸೈಡ್ ಹೋಗಿ. ಮೇಡಮ್ ಇಲ್ಲಿ ನೋಡಿ, ಇನ್ನೊಂದೇನಂದ್ರೆ, ಓಹೋ ಸೂಪರ್. ಏನ್ ಪ್ರಾಬ್ಲಮ್ ಆಗಿರೋದು? ಅಂತದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ತೀನಿ. ನೋಡಿ, ನಾನು ಒಂದ್ಸಲ ಕಮಿಟ್ ಆದ್ರೆ ಮುಗೀತು. ದೊಣ್ಣೆ ತಗೊಂಡ್ ತಲೆ ಮೇಲೆ ಹೊಡೆದ ಅಂದ್ರೆ ಪ್ರಾಣ ಅನ್ನೋದು ಪಟಕಂತ ಹೊರಟೋಗ್ಬಿಡ್ಬೇಕು. ಏನು ಯೋಚನೆ ಮಾಡ್ಬೇಡಿ, ಗುಟ್ಟಾಗಿ ಹೊಡೆದು ಮುಗಿಸ್ಬಿಡ್ತೀನಿ. ಯಾಕೆ ಹೀಗಾಡ್ತಿದ್ದಾಳೆ? ಚಳುವಳಿ ಮಾಡೋದು ಇವಳು ಹಿಡಿಸ್ತಾ ಇಲ್ವಾ? ಪೊಲೀಸ್ ಕೇಸ್ ಎಲ್ಲ ಏನೂ ಆಗಲ್ಲ. ನಾನ್ ತೀರ್ಮಾನ ಮಾಡಿದ್ಮೇಲೆ ಮುಗೀತು, ಕೊಂದೇ ಕೊಲ್ತೀನಿ. ಆದ್ರೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬಿಡಿ, ಗುಟ್ಟಾಗಿರ್ಲಿ. ನಾನು ಹೋರಾಟ ಮಾಡೋದನ್ನ ನೋಡಿ ಸಹಿಸಲಾರದೆ ನನ್ನ ಸೊಸೆ ನನಗೇನೋ ತೊಂದರೆ ಮಾಡಬೇಕು ಅಂತ ಹೊರಟಿದ್ದಾಳೆ. ನನ್ನ ಸೇಫ್ಟಿ ನಾನು ನೋಡ್ಕೋಬೇಕು. ಇಂಜಿನಿಯರ್ ಈಶ್ವರ್ನ ಕರೆಸಿ ಹೊಸ ಲಿಪಿ ಸೆಕ್ಯೂರಿಟಿನ ಏರ್ಪಾಡು ಮಾಡ್ಕೋಬೇಕು. ಯಾವ ಪೇಪರ್ ಅಲ್ಲಿ ನೋಡಿದ್ರು ನಿಮ್ದೇ ವಿಷಯ, ಯಾವ ಕೇಳಿದ್ರು ನಿಮ್ದೇ ಮಾತು. ಚಳುವಳಿ ಚೆನ್ನಾಗಿ ಬೆಳೀತಾ ಇದೆ. ಹೆಚ್ಚು ಹೆಚ್ಚು ಜನ ನಮ್ಮ ಗುಂಪಿಗೆ ಸೇರ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕಂತ ಇದ್ದಾರೆ? ದೇಶಕ್ಕೋಸ್ಕರ ನನ್ನನ್ನ ನಾನೇ ಅರ್ಪಣೆ ಮಾಡ್ಕೋಬೇಕು
ಅಂತ ಹೇಳ್ತೀನಿ. ಇದಕ್ಕೆ ಅಲ್ಪನಾ ಮನೋಭಾವ ಅಂತಾರೆ. ದಿನಕ್ಕೆ 25 ಗಂಟೆನೂ ದೇಶ ಸೇವೆ ಮಾಡ್ತೀನಿ. ಗಡಿಯಾರದಲ್ಲಿ 1 ಗಂಟೆನ ಹಿಂದಕ್ಕೆ ತಳ್ಳಲಾಯ್ತು. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ನಿಮ್ದು ಗಂಡುಗಲಿ ವಂಶ. ಎಡಗೈ ಬಲಗೈ ನನಗೂ ಗೊತ್ತು, ತೆಪ್ಪಗಿರಲಿ. ನಾನು ಹೇಳೋ ಮಾತನ್ನ ಮಾತ್ರ ಕೇಳಿಸ್ಕೋಬೇಕು. ಏನೋ ನಿಮ್ಮಮ್ಮ ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನ ನಿಲ್ಸೋದಕ್ಕೆ ಹೇಳು. ಇಲ್ಲ ಅಂದ್ರೆ ನಿನಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ. ನಮ್ಮ ಮಾತೋಶ್ರೀ ರಂಗಮ್ಮ ಹೋರಾಟ ನಿಲ್ಲಿಸ್ಬೇಕಾ? ನಿನಗೆ ನಿಮ್ಮ ತಾಯಿ ಬೇಕು ಅಂದ್ರೆ ಅವ್ರಿಗೆ ತೆಪ್ಪಗಿರೋದಕ್ಕೆ ಹೇಳು. ಇಲ್ಲ ಅಂದ್ರೆ ಮನೆ ಮುಂದೆ ಹೊಗೆ ಹಾಕೋದಿಕ್ಕೆ ಪೇಡಿನ ತರಿಸಿಟ್ಕೊ. ನೋಡಿ ಪ್ರಭಾಕರ್, ಎಲ್ಲೆಲ್ಲಿ ಅವ್ಯವಹಾರ ನಡೆಯುತ್ತೋ, ಎಲ್ಲೆಲ್ಲಿ ಗಲಾಟೆಗಳಾಗುತ್ತೋ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ನನಗೆ ಕೊಡಿ. ನಾನು ಜನಗಳನ್ನೆಲ್ಲ ಒಟ್ಟು ಮಾಡಿ ಹೋರಾಟ ಮಾಡಿ ಈ ಭಾರತನ ಸ್ವಚ್ಛ ಮಾಡ್ತೀನಿ. ಭಾರತ್ ಮಾತಾಕ್ಕೆ ಓ, ಡೋರ್ ಬೇರೆ ತೆಗಿತಿಲ್ಲ ಏನು? ಡೋರ್ ಹಾಕೊಂಡು ಹೋಗ್ತೀನಿ. ಅಣ್ಣಯ್ಯ ಅಣ್ಣಯ್ಯ, ಈಗ ಹೇಗಿದೀಯಾ? ಸ್ವಲ್ಪ ಸ್ವಲ್ಪ ಜ್ಞಾನ ಬರ್ತಿದ್ಯಮ್ಮ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿನ ಬಾಗಿಲನ್ನು ಯಾಕೋ ಒದ್ದೆ? ನೀನು ಒದ್ದೆ, ಅದಕ್ಕೆ ಬಿದ್ದೆ. ನಾನು ಇಂಜಿನಿಯರ್ ಈಶ್ವರನ ಕರೆಸಿ ನನ್ನ ರೂಮಿಗೆ ಸೆನ್ಸಾರ್ ಸೆಕ್ಯೂರಿಟಿ ಮಾಡಿಸ್ಕೊಂಡಿದ್ದೀನಿ. ಯಾರಾದರೂ ನನ್ನ ಅನುಮತಿ ಇಲ್ಲದೆ ನನ್ನ ರೂಮಿಗೆ ಬಂದರೆ ಪೇಷಂಟ್ ಬಂದು ಹಣೆಗೆ ಹೊಡೆಯುತ್ತೆ. ಏನು ಬಿದ್ದರೆ ಸಾಕು, ಶಿವ ಶಿವ ಅಂತ ಬಿಡ್ತಾರೆ. ಈ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಯಾಕೆ? ನನ್ನ ಪ್ರಾಣ ತೆಗಿಯೋಕ? ಮಗನೇ, ಈ ಮನೆಯಲ್ಲಿ ನನ್ನ ಪ್ರಾಣ ತೆಗೆಯೋದಕ್ಕೆ ತುಂಬಾ ಜನ ಕಾಯ್ಕೊಂಡಿದ್ದಾರೆ, ಗೊತ್ತೇನೋ ನಿನಗೆ? ರಂಗಮ್ಮನವ್ರೆ, ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ಬಾರ್ದಾ? ಹಾಳಾಗಿ ಹೋಗ್ಲಿ ಅಂತ ಬಿಟ್ಟಿದ್ದಕ್ಕೇನೆ ಈ ನನ್ನ ಸೊಸೆ ಇಷ್ಟು ಮಟ್ಟಕ್ಕೆ ಏನಿರೋದು. ಬಿಡಲ್ಲ, ಇವಳು ಸೊಕ್ಕನ್ನ ಮೂಲಿತೀನಿ. ರಂಗಮ್ಮನವ್ರೆ, ನಿಮ್ ಹೋರಾಟ ನಾನ್ ನಿಲ್ಸ್ಬೇಕಂತೆ. ಹಾಗಂತ ಜನಗಳು ಫೋನ್ ಮಾಡಿ ನನಗೆ ಹೆದರ್ಸ್ತಿದ್ದಾರೆ. ಹೋರಾಟ ಮಾಡೋದು ಬಿಡೋದು ನನಗೆ ಸೇರಿದ್ದು. ಈ ನನ್ನ ಸೊಸೆ ಮೇಲೆ ಚಾಲೆಂಜ್ ಮಾಡಿದ್ದೀನಿ. ನಾನು ಹೋರಾಟ ನಡೆಸ್ತೀನಿ. ಅಮ್ಮ ಹಾಲು ಏನಮ್ಮ ಅದು? ಕಿಕ್ಕಿ ಕಿಕ್ಕಿ ಅಂತ ಅಲಾರಾಮ್ ಹೊಡ್ಕೊಳ್ತಾ ಇದೆ. ಒಂದು ನಿಮಿಷ ಇರು, ಆಫ್ ಮಾಡಿ ಹೇಳ್ತೀನಿ. ನನ್ನ ಹಸ್ಬೆಂಡ್ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ 4 ಕಡೆ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು. ಅದನ್ನ ಮೀರಿ ಹತ್ರ ಬಂದ್ರೆ ಆಗಲೇ ಹೊಡ್ಕೊತಲ್ಲ, ಆ ತರ ಸೈಲೆಂಟ್ ಹೊಡ್ಕೊಳುತ್ತೆ. ಇನ್ನೂ ಹತ್ರ ಬಂದ್ರೆ ಪ್ರಾಣನೇ ಹೋಗುತ್ತೆ. ಆ ತರ ಸೆನ್ಸಾರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಮ್ಮ ಇದೆಲ್ಲ? ನನ್ನ ಹುಷಾರಲ್ಲಿ ನಾನು ಇರ್ಬೇಕೋ ಬೇಡವೋ, ಯಾರು ನನ್ನ ಮುಟ್ಟ ಹಾಗಿಲ್ಲ. ಅಕಸ್ಮಾತ್ ನನ್ನ ಮುಟ್ಟಿದ್ದೆ ಆದರೆ ಶಾಕ್ ಹೊಡೆಸ್ಕೊಂಡು ಸೆಟ್ಕೊಂಡ್ಬಿಡ್ತಾಳೆ. ನಿಜಾನ ಅಮ್ಮ? 1 ನಿಮಿಷ ತಾಳು, ತೋರಿಸ್ತೀನಿ. ಸಿದ್ದು, ಬಾಳೆಲಿ. ಏನ್ ರಂಗಮ್ಮನವ್ರೆ? ನಿನಗೆ ಧೈರ್ಯ ಇದ್ರೆ, ತಾಕತ್ತು ಅನ್ನೋದಿದ್ರೆ, ನೀನು ಜಾರ್ಜ್ ಅವರ ಪಟ್ಟ ಶಿಷ್ಯನೇ ಆಗಿದ್ರೆ, ನೀನು ಗಂಡಸೇ ಆಗಿದ್ರೆ ನನ್ನನ್ನ ಬಂದು ಮುಟ್ಟೋ. ನನ್ನ ಗಂಡಸ್ತನಕ್ಕೆ ಸವಾಲಾಗ್ತೀರಾ ನೀವು? ಇಲ್ಲಿ ನೋಡಿ, ನಿಮ್ಮ ಮಗಳನ್ನೇ ಮುಟ್ಟಿದ್ದೀನಿ, ಇನ್ನು ನಿಮ್ಮ ಮುಟ್ಟೋದು ಏನ್ ಕಷ್ಟ? ಇರಿ, ಬಂದು ಮುಟ್ಟು. ಬುದ್ಧಿ ಬರಲಿಂತಲೇ ಹೀಗೆ ಮಾಡಿದ್ದಮ್ಮ. ಇದೇ ಕಡೆ ಇನ್ನೊಂದು ಸಲ ನನ್ನ ಸುದ್ದಿಗೆ ಯಾರಾದ್ರೂ ಬಂದ್ರೆ ಶಾಕ್ ಹೊಡ್ಕೊಂಡು ಸಟ್ಕೊಂಡ್ಬಿಡ್ತೀರ. ನನ್ನ ಮುದ್ದಿನ ಸೊಸೆ. ನೀವು ಇಷ್ಟೊತ್ತಲ್ಲಿ ನನ್ನ ಬೆಡ್ರೂಮ್ ಅಲ್ಲಿ ಯಾಕಮ್ಮ ನಿದ್ದೆ ಬರಲಿಲ್ವಾ? ಗಾಳಿ ಬೀಸ್ರಾ? ಅಯ್ಯೋ, ನಿಮ್ಮಿಂದ ಯಾಕೆ ಸೇವೆ? ಎಷ್ಟೇ ಆಗಲಿ, ನೀ ನನ್ನ ಸೊಸೆ ಅಲ್ವಾ? ಥ್ಯಾಂಕ್ ಯು ಅತ್ತೆ. ಏನೇ ಕಟ್ಟೆ, ನಿಮ್ಮತ್ತೆ ನಿನಗೆ ಸೇವೆ ಮಾಡ್ಬೇಕಾ? ನಾನು ನಿನಗೆ ಗಾಳಿ ಹಾಕಬೇಕಾ? ನಿನ್ನಂಥ ವೇಸ್ಟ್ ಬಾಡಿಗಳು ಬದುಕಿದ್ರೆ ಬಾಲದು. ನಿನ್ನ ಯಾಕಮ್ಮ ಹೆದರ್ಕೊಂಡಿದ್ದೀಯಾ? ನೀನು ಬೇಕಾಗಿತ್ತ? ನಾನು ನಿಮ್ಮತ್ತೆ ಮಾತಾಡ್ತಾ ಇರೋದು. ಏನತ್ತೆ ಇದು? ಒಂದ್ಸಲ ಹಾಗೆ ಒಂದ್ಸಲ ಹೀಗೆ. ಹೆದರ್ಕೋಬೇಡಮ್ಮ,
ನೀನು ಈ ಮನೆ ಬೆಳಗಕ್ಕೆ ಬಂದಿರೋ ಸೊಸೆ, ನಿನ್ನನ್ನು ಬಿಟ್ಕೊಡಕ್ಕಾಗತ್ತಾ? ನೀನೇ ಹೋರಾಟ ಮಾಡು. ನಾನು ನಿಮ್ಮ ಹೋರಾಟಕ್ಕೆ ಅಡ್ಡ ಬರಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅತ್ತೆ. ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯೇನೆ, ನನ್ನ ಮೇಲೆ ಕತ್ತಿ ಮಸಿತೀಯೇನೆ, ನಿನ್ನಂಥವಳು ಗೊತ್ತಿರಬಾರದು. ಬಿಟ್ಬಿಡಿ ಅತ್ತೆ, ನಾನು ಬಿಟ್ಬಿಡಿ. ನೋವಾಯ್ತೆ ನನ್ನ ಸೊಸೆ, ಇನ್ಮೇಲೆ ನೋವೇ ಆಗೋಲ್ಲ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಕಥೆ ಮುಗೀತು, ನಿನ್ನ ಪರಲೋಕಕ್ಕೆ ಕಳಿಸ್ಬಿಡ್ತೀನಿ. ಏನ್ ಮಾಡ್ತೀನಿ ಗೊತ್ತಾ? ಹಬಿ 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 ಹಬಿ. ಯಾಕ್ರಿ ಏನಾಯ್ತು? ಯಾಕಿಷ್ಟು ಗಾಬ್ರಿ? ರೂಮ್ನಲ್ಲಿ ಒಬ್ಬಳೆ ಮಲಗೋದಕ್ಕೆ ತುಂಬಾ ಭಯ ಆಗ್ತಿದೆ. ನಾನು ಬರ್ತೀನಿ. ಒಂದೇ ರಗ್ಗೊಳಗೆ ಇಬ್ರು ಮಲ್ಕೊಂಡ್ರೆ ಭಯನೇ ಆಗಲ್ಲ. ಅದೊಂದು ಮಾತ್ರ ಬೇಡ ಹಬಿ. ಮಗನೇ, ಬೆಳಿಗ್ಗೆನೆ ಹೋಗಿ ಇದಕ್ಕೊಂದು ಚಡ್ಡಿ ಹೊಲಿಸ್ಕೊಂಡು ಬಾನು. ಇದಕ್ಕೆ ಒರಿಜಿನಲ್ ಪಿಸ್ತೂಲು ಎಲ್ಲಿಂದ ತಕ್ಕೊಂಡ್ರಿ? ಸರ್ಕಾರಕ್ಕೆ ಅಪ್ಲೈ ಮಾಡಿದ್ದೆ, ಟಕ್ ಅಂತ ಸಿಕ್ಬಿಡ್ತು. ಈ ವಯಸ್ಸಲ್ಲಿ ಪಿಸ್ತೂಲ್ ಇಟ್ಕೊಂಡು ಏನ್ರಿ ಮಾಡ್ತೀರಾ ನೀವು? ಹೋರಾಟ ಮಾಡ್ತಾ ಇದ್ದೀನಲ್ಲೋ, ಪ್ರಾಣ ರಕ್ಷಣೆಗೆ ಇರಲಿ ಅಂತ ಕಳಿಸ್ಕೊಂಡಿದ್ದೀನಿ. ಯಾಕತ್ತೆ? ಈ ಮನೆಯಲ್ಲಿ ನನ್ನ ವಿರುದ್ಧ ಕತ್ತಿ ಮಸಿಯವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾರು ಮಾತಾಡಿದ್ರೆ ಊರು ಗೋಗೋ ಅಂತಿದೆ, ಕಾಡು ಕಮ್ ಅಂತಿದೆ. ಈ ವಯಸ್ಸಲ್ಲೇನಾದ್ರೂ ನೀವು ಜೈಲ್ ಸೇರ್ಕೊಂಡ್ರೆ ಪೂರ್ತಿ ಶಿಕ್ಷಣ ಅನುಭವಿಸಕ್ಕಾಗತ್ತೇನ್ರಿ? ಸ್ವಚ್ಛ ಭಾರತದ ಹೋರಾಟ ನೋಡ್ತಾ ಇರು. ನಾಳೆಯಿಂದ ನನ್ನ ಕಾರ್ಯಕ್ರಮನೇ ಬೇರೆ ತರ ಇರುತ್ತೆ. ಸ್ವಚ್ಛ ಭಾರತ, ನಮ್ಮ ಭಾರತದಲ್ಲಿ ಕಸ ಇರಬಾರದು. ನಮ್ಮ ಪರಿಸರವನ್ನ ಚೆನ್ನಾಗಿಟ್ಕೋಬೇಕು. ಒಂದು ದಿನ ಕಸ ಗುಡಿಸಿದ್ರೆ ಆಗೋಲ್ಲ, ಪ್ರತಿದಿನ ಕಸ ಗುಡಿಸಬೇಕು. ಪ್ರಜ್ಞೆ ಜನಕ್ಕೆ ಬರಬೇಕು. ಬರೀ ರಸ್ತೆ ಕ್ಲೀನ್ ಆದ್ರೆ ಸಾಕಾ? ನಾನು ಇಷ್ಟಕ್ಕೆ ಬಿಡಲ್ಲ. ಈ ರಂಗಮ್ಮ ಏನು ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ಕಪ್ಪು ಹಣನ ತಳ್ತೀನಿ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ದುಡ್ಡನ್ನು ತಂದು ಬಡಬಗ್ಗಲಿಗೆ ಹಂಚಿ ಬಿಡ್ತೀನಿ. ಈ ದೇಶನ ಕ್ಲೀನ್ ಮಾಡ್ತೀನಿ. ಕೊಳಕೆಯ ಮೇಲೆ ಆಣೆ, ಈ ಕಸದ ಮೇಲೆ ಆಣೆ. ನಮ್ದು ಗೋಡನ್ ಇದೆಯಲ್ಲ ಸರ್. ಓ, ಆ ವಿಷಯ ಯಾರಿಗೂ ಗೊತ್ತಿಲ್ಲ ಕಣೋ. ಈಗ ಯಾಕೋ? ಅಯ್ಯೋ, ದಂಡುಗಲಿ ವಂಶದ ರಂಗಮ್ಮ ಇದಾರಲ್ಲ ಸರ್, ಅವ್ರಿಗೆ ಈ ವಿಷಯ ಗೊತ್ತಾಗೋಗಿದೆ. ಆ ಅಮ್ಮನ ಕಾಟ ವಿಪರೀತ ಆಗೋಯ್ತಲ್ಲೋ. ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇದ್ದಾಳೆ ಅಂತ ನಂಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಅದೇನೋ ಸ್ವಚ್ಛ ಭಾರತ ಅಂತೆ ಅಲ್ವೋ? ಸ್ವಚ್ಛವಾಗಿ ಭಾರತದ ಮ್ಯಾಪ್ ಬರ್ಸ್ಕೊಂಡು ಮನೇಲಿ ಇಟ್ಕೊಂಡ್ರೆ ಆಗಲ್ವಾ? ತಗೊಂಡ್ಬಂದು ನಮ್ ಗೋಡನ್ನ ಗುಡಿಸ್ಬಿಟ್ಟಿದ್ದಾಳೆ ಸರ್. ಏನ್ ಹೇಳ್ತಾ ಇದೆಯೋ? ಗೋಡನಲ್ಲಿ ತುಂಬಿಟ್ಟಿದ್ದ ದುಡ್ಡನ್ನ ತಗೊಂಡೊಟ್ಟೋಗಿದ್ದಾಳೆ ಸರ್. ಎರಡು ಬ್ಯಾಗು ಆ ಅಮ್ಮನ ಹತ್ರನೇ ಇದೆ. ಅದು ಬ್ಲ್ಯಾಕ್ ಮನಿ ಕಣೋ, ಕಳೋಗಿದೆ ಅಂತ ಕಂಪ್ಲೇಂಟು ಕೊಡೋ ಹಾಗಿಲ್ಲ. ಏನೋ ಮಾಡೋದೀಗ? ಬೇರೆ ದಾರಿನೇ ಇಲ್ಲ ಸರ್. ರಂಗಮ್ಮನ ಕಾಲಿಗೆ ಬಿದ್ದು ಎಷ್ಟು ಉಳ್ದಿದೆ ಅಷ್ಟು ಕೊಡಮ್ಮ ಅಂತ ಕೇಳ್ಕೊಬೇಕಷ್ಟೇ. ಓ, ಬ್ಲ್ಯಾಕ್ ಮನಿ ಇದ್ರೆ ಇದೇ ಗೋಳು ಕಣೋ. ಯಾರ್ಯಾರೋ ಬಂದು ಏನೇನೋ ತಗೊಂಡು ಹೋಗ್ತಾರೆ. ತಿಳ್ಕೊಂಡು ಹೋದಂತ ಪೊಲೀಸ್ ಕಂಪ್ಲೇಂಟು ಕೊಡೋ ಹಾಗಿಲ್ಲ. ಏನ್ ಮುಖ ನೋಡ್ತಿದ್ಯಾ? ನಡಿಯ ಹೋಗೋಣ. ನೋಡಿ ಸತ್ ಪ್ರಜೆಗಳೇ, ಇದರಲ್ಲಿರೋ ದುಡ್ಡು ಒಬ್ಬ ರಾಜಕಾರಣಿ ಗೋಡನ್ನಲ್ಲಿ ಬಚ್ಚಿಟ್ಟಿದ್ದ ದುಡ್ಡು. ಮನುಷ್ಯನಿಗೆ ತಿನ್ನೋದಿಕ್ಕೆ ಒಂದು ಹಿಡಿ ಅನ್ನ, ಮಲಗೋದಿಕ್ಕೆ 3 ಅಡಿ ಜಾಗ ಸಾಕು. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದೆ ಮೋಸ ಮಾಡಿ ಬಚ್ಚಿಟ್ಟಿದ್ದ ದುಡ್ಡು ಈ ಕಪ್ಪು ಹಣ. ಇದರಲ್ಲಿ ನಿಮಗೆ ಒಂದೊಂದು ಬಂಡಲ್ ಕೊಡ್ತೀನಿ, ತಗೊಂಡು ಹೋಗಿ. ಸಾಕು ತಾಯಿ, ಸಾಕು. ಜನರಿಗೆ ಹಂಚಿದ್ ಸಾಕು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಕೊಟ್ಬಿಡಿ ತಾಯಿ. ಬಂದ್ರೆ ಸೆನ್ಸಾರ್ ಇದೆ, ಶಾಕ್ ಹೊಡೆದು ಸತ್ತೋಗ್ಬಿಡ್ತೀಯ. ಅಲ್ಲೇ ಇರು. ನಮ್ ದುಡ್ಡು ಕೊಟ್ಬಿಡಿ. ಕೊಡ್ಬೇಕು. ಜನಗಳಿಗೆ ಅನ್ಯಾಯ ಮಾಡಿ ದುಡ್ಡನ್ನ ಕೂಡಿಡ್ತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ಲೇ ಸರಿ, ಇಲ್ಲ ಅಂದ್ರೆ ಡುಮ್ಮನ್ನ ಸುಬಿಡ್ತೀನಿ. ಮಾತೋಚಿನ ರಂಗಮ್ಮನವ್ರೆ, ನಾವ್ ಈ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಬೇಕು ಬೇಡ ಅಂತ ಹೇಳ್ಬಿಡಿ. ಯಾಕೋ ಹೀಗೆ ಮಾತಾಡ್ತೀಯಾ? ನಾನೇನ್ ಅಂತ ಮಾಡಬಾರ್ದ ಕೆಲಸ ಮಾಡಿದ್ದೀನೋ? ಅಲ್ಲ ರಂಗಮ್ಮನವ್ರೆ,
ಆ ಸಂಗಪ್ಪ ಬಚ್ಚಿಟ್ಟಿ ದುಡ್ಡನ್ನೆಲ್ಲ ತಗೊಂಬಂದು ಬಡವ್ರಿಗೆ ಫ್ರೀಯಾಗಿ ಹಂಚಿಬಿಟ್ರಲ್ಲ ಇದು ಸರಿನಾ? ನೀಲನು ಕೆಳಗೆ ಚೆಲ್ಲಿ ಒಲವ ಪಡೆದವಲಂತೆ ಕಾಣಿಲು. ಹಾಗಂತ ಆ ರಾಜಕಾರಣಿ ಸಂಗಪ್ಪನ ಬೀದಿ ದಾಸ ಮಾಡ್ಬಿಟ್ರಿ. ಬಡದು ಸಂಪಾದನೆ ಮಾಡಿದ ದುಡ್ಡನ್ನ ನಾನು ಬಡಬಗ್ಗಲಿಗೆ ಹಂಚಿದೆ. ಏನೀಗ? ರಾಜಕಾರಣಿ ಸಂಗಪ್ಪ ಫೋನ್ ಮಾಡಿ ಬಡ್ಕೊಳ್ತಾ ಇದ್ದಾನೆ. ಚುನಾವಣೆಗೆ ನಿಲ್ಲೋದು ಹೇಗೆ, ಗೆಲ್ಲೋದು ಹೇಗೆ, ಜನರ ಸೇವೆ ಮಾಡೋದು ಹೇಗೆ ಅಂತ. ಇದಕ್ಕೆ ಏನ್ ಹೇಳ್ತೀರಾ? ಅಣ್ಣಯ್ಯ, ಇದಕ್ಕೆಲ್ಲ ಜಾಜಿ ಅದಕ್ಕೇನೆ ಕಾರಣ. ಅಮ್ಮನ ಜೊತೆ ಚಾಲೆಂಜ್ ಮಾಡಿದ್ರಲ್ಲ, ಅದಕ್ಕೆ ಹೀಗಾಗಿರೋದು. ನೀವೇ ಹೇಳ್ರಿ. ಅತ್ತೆ, ನೀವ್ ಇಷ್ಟೊಂದು ಸ್ಟ್ರಾಂಗ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಜಾಜಿ, ನಿಮ್ಮ ಮಹಿಳಾ ಸಂಘದ ಒಬ್ಬೊಬ್ಬ ಮಹಿಳಾ ಮನೆಗೂ ಹೇಗೆ ನೀರು ಕುಡಿಸ್ತೀನಿ ಅನ್ನೋದನ್ನ ನೋಡ್ತಾ ಇರು. ಸಮಾಜ ಸೇವೆ ಅಂತ ಓಡಾಡ್ಕೊಂಡು ಸರ್ಕಾರದಿಂದ ದುಡ್ಡು ಕಿತ್ಕೊಂಡು ಸೀರೆ ಉಟ್ಕೊಂಡು ಲಕ್ಷೆ ಗುಡಿಸೋದಲ್ಲಮ್ಮ. ಮುಂದಿನ ಹೋರಾಟ ನಿನ್ನ ಮೇಲೆ. ಅತ್ತೆ, ನಾನು ಈ ಮನೆ ಬಿಗ್ ಸೊಸೆ. ನಿಮಗ್ ಪಲ್ಲು ಹೇಗ್ ಮಗಳು, ನನ್ನನ್ನು ಹಾಗೆ ತಿಳ್ಕೊಳ್ಳಿ. ದಯವಿಟ್ಟು ನನಗೆ ಏನು ಮಾಡ್ಬೇಡಿ. ಅತ್ತೆ, ಬ್ಲೆಸ್ ಮೀ. ಲೇಟ್ ಆಗಾದ್ರೂ ಬುದ್ಧಿ ಬಂತಲ್ಲ. ನೀನು ಒಂದು ಬೆರಳಿಂದ ಠನ್ 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 ಅಂತ ನಮಸ್ಕಾರ ಮಾಡಿದ ತಕ್ಷಣ ನನ್ನ ಹೃದಯ ಕರಗಿ ಹೋಯಿತು. ಸೆನ್ಸಾರ್ ಆಫ್ ಮಾಡಿದ್ದೆ, ಇಲ್ಲ ಅಲ್ಲೇ ಶಾಕ್ ಹೊಡ್ಕೊಂಡು ಸೆಟ್ಕೊಂಡ್ಬಿಡ್ತಿದ್ದೆ. ರಂಗಮ್ಮ, ಯಾಕಮ್ಮ ಇವೆಲ್ಲ? ನಿನ್ ಹೆಂಡತಿ ನನ್ನನ್ನ ಸಾಯಿಸ್ಬೇಕು ಅಂತಿದ್ಲು ಕಣೋ. ದೊಡ್ಡ ತಗೊಂಡು ಹೊಡಿಬೇಕು ಅಂತಿದ್ಲು. ನಾನಾ? ಯಾವಾಗ? ಫೋನಲ್ಲಿ ನೀನು ಮಾತಾಡ್ತಾ ಇರ್ಲಿಲ್ಲ? ತಲೆಗೆ ಒಂದೇ ಒಂದು ಏಟ್ ಹಾಕಿ ಸಾಯಿಸ್ಬಿಡ್ತೀನಿ ಅಂತ. ಅದಾ, ಯಾವ್ದೋ ಹುಚ್ಚನಾಯಿ ತುಂಬಾ ತೊಂದರೆ ಕೊಡ್ತಾ ಇತ್ತು. ಒಣ್ಣೆಲ್ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹೌದಾ? ಅಯ್ಯೋ, ಇದು ನನ್ನ ವಿಷಯ ಅಂತ ತಿಳ್ಕೊಂಡ್ಬಿಟ್ಟೆ. ಅದಕ್ಕೇನ ಈ ರೋಷ ಆವೇಶ ಎಲ್ಲ? ಏನಮ್ಮ, ಈಗ್ಲಾದ್ರೂ ಗೊತ್ತಾಯ್ತಾ ನನಗೂ ಹೋರಾಟ ಮಾಡೋದಕ್ಕೆ ಬರುತ್ತೆ ಅಂತ? ನಿಂಗೆ ಹೋರಾಟ ಮಾಡಕ್ ಬರುತ್ತೆ. ನಾನ್ ಸೋತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಹಾಗೆ ಹೇಳಿದ್ರೆ ಕೇಳ್ತಾರೇನ್ರಿ? ಎರಡು ಕಾಲ್ಗಳನ್ನ ಹಿಡ್ಕೊಂಡು ಬೇಡ್ಕೊಳ್ಳಿ. ಅತ್ತೆ, ನನಗೆ ಕ್ಷಮಿಸ್ಬಿಡಿ. ಇವತ್ತು ಕ್ಷಮಿಸಿದ್ದೀನಿ, ಹೇಳು ಮೇಲೆ. ನಿಮ್ಮ ಮುಂದಿನ ಹೋರಾಟ? 1 ವರ್ಷದೊಳಗೆ ಈ ಮನೆಗೆ ಒಂದು ಪುಟ್ಟ ಪಾಪು ಬರಬೇಕು. ಬರ್ಲಿಲ್ಲ ಅಂದ್ರೆ ಗೊಡಗೆ ತಕೊಂಡು ತಲೆ ಹೊಡಿತೀನಿ. ಸೊಸೆ